ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಚೇತನ್. ಇವತ್ತು ನಾವು ವಾರ್ 2 ಟೀಸರ್ ರಿವ್ಯೂ ಮಾಡ್ತಾ ಇದ್ದೀವಿ. ಇದೊಂದು ನಾರ್ಮಲ್ ರಿವ್ಯೂ ಆಗಿರಲ್ಲ, ಇದೊಂದು AI ರಿವ್ಯೂ. ಅಂದರೆ ನಾವು ChatGPT ಹತ್ರ ಈ ವಾರ್ 2 ಟೀಸರ್ ಬಗ್ಗೆ ಕೇಳಿದಾಗ ಅದು ನಮಗೇನು ರಿವ್ಯೂ ಕೊಡ್ತೋ ಅದನ್ನೇ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋದು. ಮಚ್ ಆ್ಯಂಟಿಸಿಪೇಟೆಡ್ ವಾರ್ 2 ಟೀಸರ್ ಫೈನಲಿ ರಿಲೀಸ್ ಆಗಿದೆ. ಇದೊಂದು ಸಿನಿಮ್ಯಾಟಿಕ್ ಸ್ಪೆಕ್ಟಿಕಲ್ಗಿಂತ ಕಮ್ಮಿ ಇಲ್ಲ. ಇದನ್ನು ಡೈರೆಕ್ಟ್ ಮಾಡಿರೋರು ಅಯನ್ ಮುಖರ್ಜಿ. ಇದು 2019 ಬ್ಲಾಕ್ ಬಸ್ಟರ್ ಮೂವಿ ವಾರ್ದು ಸೀಕ್ವಲ್. ಇದು YRF ಸ್ಪೈ ಯೂನಿವರ್ಸ್ನ ಒಂದು ಹೊಸ ಹೈಟ್ಗೆ ಕರ್ಕೊಂಡೋಗೋ ಎಲ್ಲ ಪ್ರಾಮಿಸ್ ಮಾಡುತ್ತೆ. ಇದರಲ್ಲಿ ರಿತಿಕ್ ರೋಷನ್ ಅವರು ಕಬೀರ್ ಅನ್ನೋ ರೋಲ್ನ ಮತ್ತೆ ಪ್ಲೇ ಮಾಡ್ತಾರೆ. ಜೂನಿಯರ್ NTR ಅವರು ಹಿಂದಿ ಫಿಲ್ಮಲ್ಲಿ ಅವರು ಡೆಬ್ಯೂ ಮಾಡ್ತಾ ಇದ್ದಾರೆ. ಈ ಟೀಸರು ಮಲ್ಟಿಪಲ್ ಕಾಂಟಿನೆಂಟ್ಸಲ್ಲಿ ನಡೆಯೋ ಆ್ಯಕ್ಷನ್ ಪ್ಯಾಕ್ಡ್ ನೆರೇಟಿವ್ದು ಒಂದು ಗ್ಲಿಮ್ಸ್ ಕೊಡುತ್ತೆ ಮತ್ತು ಇಂಟೆನ್ಸ್ ಕಾನ್ಫ್ರಂಟೇಷನ್ಸ್ನು ಶೋಕೇಸ್ ಮಾಡುತ್ತೆ. ಈ ಟೀಸರು ಒಂದು ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು. ಇದರಲ್ಲಿ ಹೈ ಆಕ್ಟೇನ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ. ಈ ಆ್ಯಕ್ಷನ್ ಸೀಕ್ವೆನ್ಸಸ್ನ ಡೈವರ್ಸ್ ಬ್ಯಾಕ್ಡ್ರಾಪ್ಸಲ್ಲಿ ಸೆಟ್ ಮಾಡಿದ್ದಾರೆ. ಸ್ನೋ ಕ್ಯಾಪ್ಡ್ ಟೆರೇನ್ಸಿಂದ ಹಿಡಿದು ಹೈ ಸ್ಪೀಡ್ ಟ್ರೈನ್ ಚೇಸಸ್ವರೆಗೂ. ಬೆಂಜಮಿನ್ ಜಾಸ್ಪರ್ ಅವ್ರ ಸಿನಿಮಾಟೋಗ್ರಫಿ ನಾವು YRF ಪ್ರೊಡಕ್ಷನಿಂದ ಏನು ಗ್ರ್ಯಾಂಡಿಯರ್ ಮತ್ತು ಸ್ಕೇಲ್ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದನ್ನು ಕ್ಯಾಪ್ಚರ್ ಮಾಡಿದೆ. ಆದರೆ ಕೆಲವೊಂದು ವ್ಯೂವರ್ಸು ವಿಜುವಲ್ ಎಫೆಕ್ಟ್ಸಲ್ಲಿರೋ ಇನ್ಕನ್ಸಿಸ್ಟೆನ್ಸೀಸ್ನ ಪಾಯಿಂಟ್ ಔಟ್ ಮಾಡಿದ್ದಾರೆ. ಎಸ್ಪೆಷಲಿ ಎಲ್ಲೆಲ್ಲಿ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿದಾರೋ ಅಲ್ಲಲ್ಲಿ. ರಿತಿಕ್ ರೋಷನ್ ಅವರು ಚಾರ್ಮಿಂಗ್ ಮತ್ತು ಫಾರ್ಮಿಡಬಲ್ ಕಬೀರ್ ಆಗಿ ವಾಪಸ್ ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಅವ್ರ ಸಿಗ್ನೇಚರ್ ಕರಿಷ್ಮಾ ಮತ್ತು ಇಂಟೆನ್ಸಿಟಿನ ಈ ರೋಲ್ಗೆ ತಂದಿದ್ದಾರೆ. ಜೂನಿಯರ್ NTR ಅವರು YRF ಸ್ಪೈ ಯೂನಿವರ್ಸ್ಗೆ ಒಳ್ಳೆ ಪವರ್ಫುಲ್ ಎಂಟ್ರಿ ಕೊಟ್ಟಿದ್ದಾರೆ. ಈ ಟೀಸರು ಅವರಿಬ್ಬರು ಮಧ್ಯೆ ನಡೆಯೋ ರೈವಲ್ರಿದು ಒಂದು ಹಿಂಟ್ ಕೊಡುತ್ತೆ. ಆದ್ದರಿಂದ ನೆರೇಟಿವ್ ತುಂಬ ಗ್ರಿಪ್ಪಿಂಗ್ ಆಗಿರ್ಬೋದು. ಕಿಯಾರಾ ಅದ್ವಾನಿ ಅವರು ಟೀಸರಲ್ಲಿ ಒಂದು ಬ್ರೀಫ್ ಆದರೆ ನೋಟೇಬಲ್ ಅಪಿಯರೆನ್ಸ್ ಮಾಡ್ತಾರೆ. ಇದು ಸ್ಟೋರಿ ಲೈನ್ಗೆ ಒಂದು ಲೇಯರ್ ಆಫ್ ಇಂಟ್ರೀಗ್ನ ಆ್ಯಡ್ ಮಾಡುತ್ತೆ. ಮೂವಿಯಲ್ಲಿ ಅವ್ರ ರೋಲ್ ಏನಿರ್ಬೋದು ಅಂತ ಕ್ಲಿಯರ್ ಆಗಿಲ್ಲ, ಆದರೆ ಮೋಸ್ಟ್ ಪ್ರಾಬ್ಲಿ ಒಂದು ಸಿಗ್ನಿಫಿಕೆಂಟ್ ಪಾರ್ಟ್ ಕೊಟ್ಟಿರ್ತಾರೆ ಅಂತ ಅನಿಸುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಟೀಸರ್ದು ಇಂಟೆನ್ಸ್ ವಿಜುವಲ್ಸ್ನ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದೆ. ಇದನ್ನು ಕಂಪೋಸ್ ಮಾಡಿರೋದು ಸಂಚಿತ್ ಮತ್ತು ಅಂಕಿತ್ ಬಾಲ್ರಾ. ಟೀಸರ್ ಬಂದಮೇಲೆ ಕೆಲವೊಂದು ಕಾಂಟ್ರವರ್ಸೀಸ್ ಕೂಡ ಆಗಿದೆ. ಇದ್ರದ್ದು ರಿಲೀಸ್ ಡೇಟ್ August 14th ಅಂತ ಹೇಳಿದ್ದಾರೆ. ಇದು ಪಾಕಿಸ್ತಾನದ ಇಂಡಿಪೆಂಡೆನ್ಸ್ ಡೇ ಜೊತೆ ಕೋಯಿನ್ಸೈಡ್ ಆಗುತ್ತೆ. ಆದ್ದರಿಂದ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಬ್ಯಾಕ್ಲ್ಯಾಶ್ ಫೇಸ್ ಮಾಡಬೇಕಾಗಿದೆ. ವಾರ್ 2 ಟೀಸರು ಒಂದು ಆ್ಯಕ್ಷನ್ ಪ್ಯಾಕ್ಡ್ ಥ್ರಿಲ್ಲರ್ ಅನ್ನೋ ಪ್ರಾಮಿಸ್ನ ಚೆನ್ನಾಗೇ ಡೆಲಿವರ್ ಮಾಡಿದೆ. ಇದು YRF ಸ್ಪೈ ಯೂನಿವರ್ಸ್ನ ಹೊಸ ಕ್ಯಾರೆಕ್ಟರ್ಸ್ ಮತ್ತು ಹೈಟೆಂಡ್ ಸ್ಟೇಕ್ಸ್ ಜೊತೆಗೆ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಈ ಟೀಸರು ಒಂದು ಮಿಕ್ಸ್ಡ್ ರಿಯಾಕ್ಷನ್ ಪಡ್ಕೊಂಡಿದೆ ಅದರ ವಿಜುವಲ್ ಎಫೆಕ್ಟ್ಸ್ ಮತ್ತು ರಿಲೀಸ್ ಡೇಟ್ ಕಾಂಟ್ರವರ್ಸಿಯಿಂದಾಗಿ. ಆದರೆ ಫಿಲ್ಮ್ದು ಸ್ಟಾರ್ ಪವರ್ ಮತ್ತು ಆಂಬಿಷಿಯಸ್ ಸ್ಕೋಪ್ ಫ್ಯಾನ್ಸಲ್ಲಿ ಎಕ್ಸೈಟ್ಮೆಂಟ್ನ ಜನರೇಟ್ ಮಾಡಿದೆ.